ಹಲೋ ಸ್ನೇಹಿತರೆ, ನಟಿ ರೂಪಿಕಾ ಅಂತ ಹೇಳಿದ್ರೆ ಯಾರಿಗೂ ಅಷ್ಟೊಂದು ಗೊತ್ತಾಗದೇ ಇರಬಹುದು. ಎಸ್ ನಾರಾಯಣ್ ಅವರ ಮಗ ಪಂಕಜ್ ಅವರ ಜೊತೆ ನಟಿಸಿದ ಚೆಲುವಿನ ಚಿಲಿಪಿಲಿ ಸಿನಿಮಾದ ಹೀರೋಯಿನ್ ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಚೆಲುವಿನ ಚಿಲಿಪಿಲಿ ಸಿನಿಮಾ ನಂತರ ಹಲವಾರು ಸಿನಿಮಾದಲ್ಲಿ ನಟಿಸಿದ್ದಾರೆ. ಆದರೆ ಆ ಸಿನಿಮಾಗಳು ಕೈ ಹಿಡಿಯದ ಕಾರಣ ಇವಾಗ ಸೀರಿಯಲ್ ಅಲ್ಲಿ ನಟಿಸುತ್ತಿದ್ದಾರೆ. ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಸಿಂಚನ ಆಗಿ ರೂಪಿಕಾ ಅವರು ನಟಿಸುತ್ತಿದ್ದಾರೆ. ಹೌದು, ಲಕ್ಷ್ಮೀ ನಿವಾಸದ ಸೊಸೆಯಾಗಿರುವ ರೂಪಿಕಾ ಅವರು ಶ್ರೀಮಂತ ಮನೆತನದ ಹೆಣ್ಣು ಮಗಳಾಗಿ ಇದೀಗ ಮಿಡಲ್ ಕ್ಲಾಸ್ ಜೀವನಕ್ಕೆ ಹೊಂದಿಕೊಳ್ಳಲು ಕಷ್ಟಪಡುತ್ತಿರುವ ಸೊಸೆಯ ಪಾತ್ರದ ಮೂಲಕ ಕಿರುತೆರೆ ವೀಕ್ಷಕರ ಮನ ಸೆಳೆಯುತ್ತಿದ್ದಾರೆ. ಇನ್ನು ಈ ಪಾತ್ರದ ಮೂಲಕ ಕನ್ನಡ ಕಿರುತೆರೆಯ ಪ್ರೇಕ್ಷಕರಿಗೆ ಹತ್ತಿರವಾಗಿರುವ ರೂಪಿಕಾ ಅವರು ಇತ್ತೀಚೆಗಷ್ಟೇ ಸಂದರ್ಶನವೊಂದರಲ್ಲಿ ತಮ್ಮ ರಿಲೇಶನ್ಶಿಪ್ ಬಗ್ಗೆ ಮಾತನಾಡಿದ್ದಾರೆ. ಹಲವು ವರ್ಷಗಳ ಹಿಂದೆ ಎಸ್ ನಾರಾಯಣ್ ಅವರ ಮಗ ಪಂಕಜ್ ಹಾಗೂ ರೂಪಿಕಾ ಚೆಲುವಿನ ಚಿಲಿಪಿಲಿ ಅನ್ನೋಂಥ ಸಿನಿಮಾ ಮಾಡಿದ್ರು. ಆ ಸಿನಿಮಾದ ಶೂಟಿಂಗ್ ಟೈಮಲ್ಲಿ ಇವರಿಬ್ಬರ ನಡುವೆ ಪ್ರೀತಿ ಮೂಡಿದೆ, ಇವರಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಇವರಿಬ್ರು ಮದುವೆ ಆಗ್ತಿದ್ದಾರೆ ಅನ್ನೋಂಥ ಸುದ್ದಿ ವೈರಲ್ ಆಗಿತ್ತು. ಆದ್ರೆ ಇವಾಗ ಪಂಕಜ್ ಅವರಿಗೆ ಬೇರೆ ಹುಡುಗಿ ಜೊತೆ ಮದುವೆ ಆಗಿದೆ. ಇದೇ ವೇಳೆ ರೂಪಿಕಾ ಅವರು ರಿಲೇಶನ್ಶಿಪ್ ಅಲ್ಲಿ ಇದ್ದೆ, ನನಗೆ ಲವ್ ಫೇಲ್ಯೂರ್ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಇವರಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ರ? ಪಂಕಜ್ ಅವರು ರೂಪಿಕಾಗೆ ಕೈ ಕೊಟ್ಟು ಬೇರೆ ಹುಡುಗಿನ ಮದುವೆ ಆಗಿದ್ದು ನಿಜಾನ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೌದು, ರೂಪಿಕಾ ಅವರು ಮೊದಲ ಬಾರಿಗೆ ತಮ್ಮ ರಿಲೇಶನ್ಶಿಪ್ ಬಗ್ಗೆ ಹೇಳಿಕೊಂಡು ಕಣ್ಣೀರಿಟ್ಟಿದ್ದಾರೆ. ನಾನು ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದೆ, ಅದು ಬಹಳ ಟಾಕ್ಸಿಕ್ ರಿಲೇಶನ್ಶಿಪ್ ಆಗಿತ್ತು. ಈಗ ಅದರಿಂದ ಹೊರ ಬಂದಿದ್ದೇನೆ. ನನಗೆ ಇಂತಹ ಟಾಕ್ಸಿಕ್ ರಿಲೇಶನ್ಶಿಪ್ ಸಾಕಾಗಿದೆ. ಇನ್ನೇನಿದ್ದರೂ ಅರೇಂಜ್ ಮ್ಯಾರೇಜ್ ಆಗುತ್ತೇನೆ. ಅಜ್ಜ ಅಜ್ಜಿ ತಂದೆ ತಾಯಿ ಸಹೋದರರೆಲ್ಲ ಇರುವ ತುಂಬು ಕೂಡು ಕುಟುಂಬ ಸಿಕ್ಕರೆ ಬಹಳ ಸಂತೋಷ ಪಡುತ್ತೇನೆ ಅಂತ ರೂಪಿಕಾ ಅವರು ಹೇಳಿದ್ದಾರೆ. ಇನ್ನು ಹಲವಾರು ಅವಕಾಶಗಳು ಕೈಗೆ ಬಂದು ಬಾಯಿಗೆ ಬರದಂತಾಗಿದೆ. ಯಾರ್ಯಾರೋ ಮಾತಾಡಿ ಯಾವ್ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡ್ ನಿಂದ ನನಗೆ ಸಿಗಬೇಕಾದ ಅವಕಾಶಗಳು ಕೈ ತಪ್ಪಿ ಹೋಗಿದೆ. ಎಷ್ಟೋ ಸಲ ನಿರ್ದೇಶಕರು, ಪ್ರೊಡಕ್ಷನ್ ಹೌಸ್ಗಳು ನಮ್ಮನ್ನೇ ನೇರ ಸಂಪರ್ಕ ಮಾಡುವ ಬದಲು ಬೇರೆ ಯಾರನ್ನು ಕೇಳಿ ತಪ್ಪು ತಿಳಿಯುತ್ತಾರೆ. ನನ್ನ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ. ರೂಪಿಕಾ ಅವರು ಸಂಭಾವನೆ ಹೆಚ್ಚು ಕೇಳುತ್ತಾರೆ ಅಂತ ಹೀಗೆ ಹಲವಾರು ರೂಮರ್ಸ್ ನಿಂದ ನನಗೆ ಹಲವಾರು ಅವಕಾಶಗಳು ಕೈ ತಪ್ಪಿ ಹೋಗಿವೆ. ಇದರ ಜೊತೆಗೆ ಡೈರೆಕ್ಟ್ ಆಗಿ ಬಂದು ನಮ್ಮನ್ನೇ ಕೇಳಿ ಮಾತಾಡಿದರೆ ನಮಗೂ ಅವರಿಗೂ ಸಹಾಯ ಆಗುತ್ತೆ. ಅದರ ಬದಲು ಬೇರೆ ಯಾರ್ಯಾರನ್ನು ಕೇಳಿದ್ರೆ ತಪ್ಪು ಮಾಹಿತಿಗಳೇ ಹರಡುತ್ತವೆ. ಇನ್ನು ನಾನು ಫಾರಿನ್ ನಲ್ಲಿ ಸೆಟಲ್ ಆಗಿದ್ದೀನಿ, ಹೆಚ್ಚಿನ ಸಂಭಾವನೆ ಕೇಳ್ತೀನಿ, ಪಾತ್ರಗಳ ಬಗ್ಗೆ ಬಹಳ ಚೂಸಿ ಇದ್ದೀನಿ ಅಂತ ಬಹಳಷ್ಟು ರೂಮರ್ಗಳು ನನ್ನ ಬಗ್ಗೆ ಹರಡಿವೆ. ಆದ್ರೆ ಅದೆಲ್ಲ ಸುಳ್ಳು ಅಂತ ರೂಪಿಕಾ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಲಾವಿದರಿಗೆ ನಿರ್ದಿಷ್ಟ ಸಂಭಾವನೆ ಅಂತ ಇರೋದಿಲ್ಲ. ಆಯಾ ಪ್ರಾಜೆಕ್ಟ್ ಹಾಗೂ ಪಾತ್ರದ ಡಿಮ್ಯಾಂಡ್ ಮೇಲೆ ಸಂಭಾವನೆ ನಿಗದಿಯಾಗುತ್ತದೆ. ಕಲಾವಿದರ ಜೀವನ ತೆರೆ ಮೇಲೆ ಕಂಡಷ್ಟು ಗ್ಲಾಮರಸ್ ಆಗಿ ಇರುವುದಿಲ್ಲ ಅಂತ ಗ್ಲಾಮರಸ್ ಲೋಕದ ಕಟು ಸತ್ಯವನ್ನ ಹೊರಗಿಟ್ಟಿದ್ದಾರೆ. ಇನ್ನು ರೂಪಿಕಾ ಅವರು ಧಾರಾವಾಹಿಗಳಷ್ಟೇ ಅಲ್ಲದೆ ಸಿನಿಮಾಗಳಲ್ಲಿ ಕೂಡ ನಟಿಸಿ ಜನರ ಗಮನ ಸೆಳೆದಿದ್ದರು. ಆದರೂ ಇವರ ಹೆಚ್ಚಿನ ಸಿನಿಮಾಗಳು ಯಾವುದೇ ರೀತಿಯ ಯಶಸ್ಸು ತಂದುಕೊಟ್ಟಿಲ್ಲ. ಇನ್ನು ನಟಿ ರೂಪಿಕಾ ಹಾಗೂ ಪಂಕಜ್ ಅವರು ಇವರಿಬ್ರು ಲವ್ ಮಾಡ್ತಿದ್ದಾರೆ, ಇವರಿಬ್ರು ಮದುವೆ ಆಗ್ತಾರೆ ಅಂತ ಸುದ್ದಿ ಹರಡಿತ್ತು. ಆದ್ರೆ ಇದೆಲ್ಲ ಊಹಾಪೋಹವಾಗಿದ್ದು ಇದೆಲ್ಲ ಒಂದು ಸುಳ್ಳು ಸುದ್ದಿಯಾಗಿದೆ. ಪಂಕಜ್ ಅವರು 2022ರಲ್ಲಿ ರಕ್ಷಿತಾ ಎಂಬುವವರ ಜೊತೆ ಮದುವೆಯಾಗಿದ್ದಾರೆ. ಇನ್ನು ರೂಪಿಕಾ ಅವರು ರಿಲೇಶನ್ಶಿಪ್ ಅಲ್ಲಿ ಇದ್ದೆ ಅಂತ ಹೇಳಿದ್ದಾರೆ. ಆದ್ರೆ ಹುಡುಗ ಯಾರು ಅನ್ನೋದನ್ನ ರಿವೀಲ್ ಮಾಡಿಲ್ಲ. ಸದ್ಯಕ್ಕೆ ಈ ಲವ್ ರಿಲೇಶನ್ಶಿಪ್ ಎಲ್ಲವೂ ಸಾಕಾಗಿದೆ, ಇದೆಲ್ಲವನ್ನ ಬಿಟ್ಟು ಅರೇಂಜ್ ಮ್ಯಾರೇಜ್ ಆಗುವುದಾಗಿ ಹೇಳಿಕೊಂಡಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.